ದುಡ್ಡು ಬಿಡುಗಡೆ ಮಾಡೋದು ಬರೀ 165 ಕೋಟಿ ಮಾತ್ರ ಬಿಡುಗಡೆ ಮಾಡಿರೋದು. ಆಮೇಲೆ ಟೋಟಲ್ ತಮ್ಮ ಮಾತಿಗೆ ನಾನು ಹೇಳ್ತೀನಿ, ತಾವು ಹೇಳಿದ್ದಕ್ಕೆ ನಾನು ಉತ್ತರ ಕೊಡ್ತಾ ಇರೋದು. ತಾವು ಹೇಳಿದ್ರಿ ರೈತರಿಗೆ ಬಿಟ್ಟು ಬರೀ ಅಲ್ಪಸಂಖ್ಯಾತರಿಗೆ ಸರ್ಕಾರ ಮಾಡ್ತಾ ಇದ್ದ ಟೋಟಲ್ ಬಜೆಟ್ ನಾವು ಕೊಟ್ಟಿರೋದು 3,71,000 ಕೊಟ್ಟಿದ್ದೀವಿ. ನಾಟ್ ಇವನೇ 1% ತೊಗೊಂಡಿದ್ದಾರೆ ಅಲ್ಪಸಂಖ್ಯಾತರು, ನಾಟ್ ಇವನೇ 1%. ಅದು ನಿಮ್ಮ ಗಮನಕ್ಕೆ ತರ್ತಾ ಇರೋದು. ತಾವು ಹೇಳಿದ್ದಕ್ಕೆ ನಾನು ಹೇಳ್ತಾ ಇರೋದು, ಇಲ್ಲ ನಾನು ಹೇಳ್ತಾ ಇಲ್ಲ, 1% ಕೊಡ್ತಾ ಇಲ್ಲ ಅಂದರೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಾನು. ಆ್ಯಕ್ಷನ್ ಪ್ಲ್ಯಾನ್ ಮಾಡಿರೋದು 1,000 ಕೋಟಿ ರಿಲೀಸ್ ಮಾಡಿಲ್ಲ. ರಿಲೀಸ್ ಆಗಿರೋದೇ 165 ಕೋಟಿ. ತಾವು ಆಮೇಲೆ ತಾರತಮ್ಯ ಮಾಡ್ತಾಯಿದ್ದೀರಾ, ಬರೀ ಕಾಂಗ್ರೆಸ್ ಎಮ್ ಎಲ್ ಎಗಳಿಗೆ ಕೊಡ್ತಾಯಿದ್ದೀರಾ, BJP ಎಮ್ ಎಲ್ ಎಗಳಿಗೆ ಕೊಡ್ತಾ ಇಲ್ಲ ಅಂತ ಹೇಳಿದ್ವಿ. ನಾವೇನು ಮಾಡ್ತಾಯಿದ್ವಿ, ಮೈನಾರಿಟೀಸ್ ಕಾಲೋನಿ ಎಲ್ಲೆಲ್ಲಿದೆ ABC ಅಂತ ಕ್ಯಾಟಗರಿ ಮಾಡಿದ್ದೀವಿ. ಅಂದರೆ ಪಾಪ್ಯುಲೇಷನ್ ಎಲ್ಲಿ ಜಾಸ್ತಿ ಇದೆ, ಅಲ್ಪಸಂಖ್ಯಾತರು ಎಲ್ಲಿ ಜಾಸ್ತಿ ಇದ್ದಾರೆ ಆ ಕಡೆ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದಲ್ಲೂ ಕಾಂಗ್ರೆಸ್ಸಲ್ಲೂ ಕೊಟ್ಟಿದ್ದೀವಿ, BJPಯಲ್ಲೂ 29 ಜನಕ್ಕೆ ಕೊಟ್ಟಿದ್ದೀನಿ, JDS ಅವ್ರನ್ನ 8 ಜನಕ್ಕೆ ಕೊಟ್ಟಿದ್ದೀನಿ. ಅದು ನಿಮಗೂ 5 ಕೋಟಿ ಕೊಟ್ಟಿದ್ದೀನಿ, ನಮ್ಮ ಅಶೋಕ್ ಅವ್ರಿಗೂ 5 ಕೋಟಿ ಕೊಟ್ಟಿದ್ದೀನಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಸಾಹೇಬ್ರಿಗೂ 5 ಕೋಟಿ ಕೊಟ್ಟಿದ್ದೀನಿ, 29 ಜನಕ್ಕೆ ಇಟ್ಟಿದ್ದೀನಿ. ಈಗ ಯಾರು ಎಮ್ ಎಲ್ ಎಗಳು ಬಂದು ಕೇಳ್ಕೊಂಡಿಲ್ಲ ಅಂದರೆ ನೋಡಿ, ನನ್ನ ಕೊಟ್ಟು ನಿಮ್ಗೆ ಹೆಂಗೆ ಅದೇ ನಿಮ್ಮ ಮಾತಿಗೆ ಬರ್ತಾ ಇರೋದು, ನಿಮ್ಮ ಮಾತಿಗೆ ಬರ್ತಾ ಇರೋದು. ನಾನು ಬರ್ತೀನಿ, ಒಂದು ನಿಮಿಷ ಕೇಳಿ, ನಿಮ್ಮ ಮಾತಿಗೆ ಬರ್ತಾ ಇರೋದು. ಈಗ ಭಾಳ ಜನ ಕೇಳಿ ಸರ್, ನಾನು ಹೇಳ್ತೀನಿ. ಈಗ ಉಡುಪಿ ಎಮ್ ಎಲ್ ಕ್ವಶನ್ಗೆ ಸಂಬಂಧಪಟ್ಟ ಉತ್ತರ ಈಗ ಸದಸ್ಯರು ಕೇಳಿರೋ ಪ್ರಶ್ನೆಗೆ ಒಂದು ನಿಮಿಷ ಅವರು ಮನವರಿಕೆ ಮಾಡಿ ಕೊಡ್ತಾರೆ. 1,20,000 ಮತದಾರರ ಅಲ್ಪಸಂಖ್ಯಾತರು. ಓಕೆ, ಜಮೀರ್ ಅಹ್ಮದ್ ಅವರಿಗೆ ಅದು ಕಾನ್ಸಲ್ ಆಗೈತೆ. ನಾನು ಕೂಡ ದೇವದುರ್ಗ ಕೇಳಿದ್ದೆ, ನನಗೂ ಕೊಟ್ಟಿದ್ದೆ. ಕೂತ್ಕೊಳ್ಳಿ. ಈಗ ಒಂದು ನಿಮಿಷ. ಈಗ ಅಲ್ಪಸಂಖ್ಯಾತರಿಗೂ ನೀವು ವಂಚನೆ ಮಾಡಿದಿರಿ. ಈಗ ಮಾನ್ಯ ಸದಸ್ಯರು ಕೂಡ ಅದು ಬಜೆಟ್ ಅಲ್ಲಿ ಮಾತಾಡಿ, ಕೊಡೋದಿಲ್ಲ. ಬಜೆಟ್ ಅಲ್ಲಿ ಮಾತಾಡಿದ ಕ್ವಶನ್ ಅವರ್, ಬಜೆಟ್ ಅಲ್ಲಿ ಮಾತಾಡಿ, ಇದು ಕ್ವಶನ್ ಅವರ್. ವಿಜಯೇಂದ್ರ ಕ್ವಶನ್ ಕೇಳಿ. ಮಾನ್ಯ ಅಧ್ಯಕ್ಷೆ, ನಮ್ಮ ಸದಸ್ಯರು ಯತ್ನಾಳ್ ಸಾಹೇಬರು ಎಲ್ಲರಿಗೂ ಕೊಟ್ಟಿದ್ದೀರಿ, ನನ್ಗೆ ಕೊಟ್ಟಿಲ್ಲ ಅಂತ ಹೇಳಿದ್ರು. ನೀವು ಕೊಡ್ಬೇಕಾ, ದುಡ್ಡು ಬೇಕಾ ಗ್ರ್ಯಾಂಟ್? ಮುಸ್ಲಿಂ ತಾವಾಗಿ ತಾವು MLA ಆಯ್ಕೆ ಆದ್ಮೇಲೆ ಯಾವ ಬುರ್ಕಾ ಆಗಿರೋ ನಾವು ಮುಸ್ಲಿಂ ಕೆಲಸ ಮಾಡೋದು ನೀವು ಹೇಳಿ, ಹೆಂಗ್ ಕೊಡೋದು ಹೇಳಿ, ನೀವು ಹೆಂಗ್ ಕೊಡೋದು? ನಾವು ಕ್ಷೇತ್ರದಲ್ಲಿ ವಿಜಯೇಂದ್ರ ಆಯ್ತು. ವಿಜಯೇಂದ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಅವ್ರ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿದ್ದಾರೆ, ಕೊಟ್ಟು ಕೆಲಸ ಮಾಡಲ್ಲ ಅಂತ ಅವರೇ ಹೇಳೋದು. ನೀವು ಸರ್ಕಾರವಾಗಿ ಮಾಡಿ, ನೀವು ಸರ್ಕಾರ ಅವ್ರೇನ್ ಮಾಡ್ಬೇಕಾ? ನೀವು ಮಾಡಕ್ಕಾಗಲ್ಲ, ನೀವು ಮಾಡಿ ಅಂದ್ರೆ ನೀವು ಸರ್ಕಾರ ಶಾಸಕರಾಗಿದ್ದಾರೆ ಒಂದ್ ನಿಮಿಷ ಸರ್, ಅವರು ಶಾಸಕರಾಗಿದ್ದಾರೆ, MLA ಆಗಿದ್ದಾರೆ, ಅವ್ರು ಬಿಟ್ಟು ಕೆಲಸ ಮಾಡಕ್ಕಾಗಲ್ಲ. ಅವ್ರು ಹೇಳ್ಕೊಳ್ಳಿ, ನಾನು ಮಾಡಕ್ಕಾಗಲ್ಲ ಅಂತ ನಾನು ಮಾಡ್ತೀನಿ. ನಾನು ಪ್ರಶ್ನೆ ಮಾಡೋದು ನಮ್ ಕೆಲಸ, ಅವ್ರು ಕೆಲಸ ಮಾಡಿ ಪ್ರಶ್ನೆ ಮಾಡೋದು ನಮ್ ಕೆಲಸ. ಈಗ ನೀವು ಕೂತ್ಕೊಳ್ಳಿ. ವಿಜಯೇಂದ್ರ ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ ಉತ್ತರ ಕೊಡೋದು. ಆಯ್ತು, ಅವ್ರ ಪ್ರಶ್ನೆ ಹೇಳ್ತಾರೆ, ಉತ್ತರ ಕೊಡಬೇಕು. ನೀವು ಕೂತ್ಕೊಳ್ಳಿ. ಈಗ ನಮ್ಮ ಅಭಿಪ್ರಾಯ ಪ್ರಶ್ನೆ ಹೇಳಿ, ವಿಜಯೇಂದ್ರ ಪ್ರಶ್ನೆ ಹೇಳಿ. ಪ್ರಶ್ನೆ ಹೇಳಿ ವಿಜಯೇಂದ್ರ. ತಾವ್ ಹೇಳಿದ್ದಕ್ಕೆ ತಾನೇ ನಾನು ಹೇಳಿದ್ದ, ತಾವ್ ಹೇಳಿದ್ದಕ್ಕೆ ನಾನು ಗುರುಗಂಟೆ ಮಂಜುನಾಥ್. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಭಾ ಈಗ ಎಲ್ಲ ಇರ್ತಾರೆ ಬೆಲ್ಲದವ್ರೆ ಸಭಾಧ್ಯಕ್ಷ ಆಯ್ತು, ಅವ್ರವ್ರ ಮಾತು ಹಿಡ್ಕೊಳ್ತಾರೆ, ನೀವ್ಯಾಕೆ ಚರ್ಚೆ ಮಾಡ್ತೀರಿ? BJP MLA 5 ಕೋಟಿ ಕೊಟ್ಟಿದ್ದೀವಿ. ಸಭಾಧ್ಯಕ್ಷರೇ, ಜಮೀರ್ ಅಹ್ಮದ್ ಅವರು 28 ಜನ BJP ಶಾಸಕರಿಗೆ ಕೊಟ್ಟಿದ್ದಾರೆ, 8 ಜನ JDS ಅವ್ರು ಯಾರು ಕೇಳಿದಾರೆ ಅವ್ರು ಕೊಟ್ಟಿದ್ದಾರೆ. ಆದರೆ ನಾವು ಆ ಕಡೆ ಇದ್ದಾಗ ಇವ್ರು ನಮ್ಗೆ ಏನು ಕೊಡ್ತಾನೆ ಇರಲಿಲ್ಲ. ಆಯ್ತು ವಿಜಯೇಂದ್ರ ಅಧ್ಯಕ್ಷರೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.